ಮಕ್ಕಳೇ, ಎಲ್ಲಿ ತನಕ ಬಂತು ನಿಮ್ಮ ನೀಟ್ ಪ್ರಿಪರೇಷನ್? ನಾನು ಸ್ಮಿತಾ, ನಿಮ್ಮ xylem ಫಿಸಿಕ್ಸ್ ಫ್ಯಾಕಲ್ಟಿ. ಇವತ್ತಿನ ಸೆಷನ್ ಅಲ್ಲಿ ನಾವು ಡಿಸ್ಕಸ್ ಮಾಡುವಂತಹ ಫಿಸಿಕ್ಸ್ ಚಾಪ್ಟರ್ ಯಾವುದು? ಇಟ್ ಇಸ್ ವರ್ಕ್, ಎನರ್ಜಿ ಅಂಡ್ ಪವರ್. ಈ ಚಾಪ್ಟರ್ ಅಲ್ಲಿ ನಾವು ಮೇನ್ ಆಗಿ ಇವತ್ತು ಫೋಕಸ್ ಮಾಡುವಂತದ್ದು ಮೆಕ್ಯಾನಿಕಲ್ ಎನರ್ಜಿ ಮೇಲೆ. ಲಾ ಆಫ್ ಕನ್ಸರ್ವೇಷನ್ ಆಫ್ ಮೆಕ್ಯಾನಿಕಲ್ ಎನರ್ಜಿ ಇಸ್ ವಾಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಟುಡೇ. ಬಿಫೋರ್ ಐ ಬಿಗಿನ್ ವಿತ್ ದ ಸೆಷನ್ ಎವ್ರಿವನ್, ನಿಮ್ಗೆ ಈ ವರ್ಕ್, ಎನರ್ಜಿ, ಪವರ್ ಅನ್ನ ಒಂದು ಸಮ್ಮರಿ ಆಗಿ ಹೇಳಿ. ಆ ಎಂಟೈರ್ ಚಾಪ್ಟರ್ ಅಂದ್ರೆ ಹೇಗೆ ಹೇಳ್ಬೋದು? ನಮಗೆ ಕೆಲಸ ಮಾಡಬೇಕು ಅಥವಾ ವರ್ಕ್ ಮಾಡ್ಬೇಕಂದ್ರೆ ನಮ್ಮ ಬಾಡಿಲಿ ಎನರ್ಜಿ ಇರಬೇಕು. ಸೊ ದ ವರ್ಕ್ ವಿ ಡೂ ಈಸ್ ನಥಿಂಗ್ ಬಟ್ ದ ಸ್ಟೋರ್ಡ್ ಎನರ್ಜಿ ಗೆಟಿಂಗ್ ಸ್ಪೆಂಟ್. ಕರೆಕ್ಟ್ ಅಲ್ವಾ? ನೀವು ಎನರ್ಜಿಯನ್ನು ಸ್ಪೆಂಡ್ ಮಾಡ್ತಾ ಇದ್ದೀರಾ ಅಥವಾ ವರ್ಕ್ ಅನ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿ ಆದ್ರೆ ದೇರ್ ಶುಡ್ ಬಿ ಅ ಪವರ್. ಪವರ್ ಅಂದ್ರೆ ಏನು? ರೇಟ್ ಎಟ್ ವಿಚ್ ದ ವರ್ಕ್ ಈಸ್ ಡನ್ ಆರ್ ರೇಟ್ ಎಟ್ ವಿಚ್ ದ ಎನರ್ಜಿ ಈಸ್ ಸ್ಪೆಂಟ್ ಅಲ್ವಾ? ಸೊ ಒಂದು ಸಂಬರಿಯಾಗಿ ನಾವು ಈ ಚಾಪ್ಟರ್ ಬಗ್ಗೆ ಆ ಥರ ಹೇಳ್ಬೋದು. ಇವತ್ತು ನಾವು ಜಾಸ್ತಿ ಫೋಕಸ್ ಮಾಡುವಂಥದ್ದು ಮೆಕ್ಯಾನಿಕಲ್ ಎನರ್ಜಿಯ ಮೇಲೆ. ಆ್ಯಂಡ್ ಬಿಫೋರ್ ಐ ಬಿಗಿನ್ ವಿತ್ ದ ಸೆಷನ್, ಒನ್ ಮೋರ್ ಥಿಂಗ್. ನಿಮಗೆ ಆಲ್ರೆಡಿ ಗೊತ್ತಿದೆ, ನಮ್ಮ xylem ಕನ್ನಡ ನೀಟ್ ಚಾನಲ್ ಅಲ್ಲಿ ನಾವು ಡೈಲಿ ಕಾಂಟೆಂಟ್ ವಿಡಿಯೋಸ್ ಅನ್ನು ಅಪ್ಲೋಡ್ ಮಾಡ್ತಿರ್ತೇವೆ. ನಿಮ್ಮ ನೀಟ್ ಪ್ರಿಪ್ರೇಷನ್ ಅನ್ನ ಈಸಿ ಮಾಡೋಕ್ಕೋಸ್ಕರ, ಫಾಸ್ಟ್ ಆಗಿ ಮಾಡೋಕ್ಕೋಸ್ಕರ ಫಿಸಿಕ್ಸ್, ಬಯಾಲಜಿ, ಕೆಮಿಸ್ಟ್ರಿ ರಿಲೇಟೆಡ್ ವಿಡಿಯೋಸ್ ಅನ್ನ ನೀವು ಇಲ್ಲಿ ಡೈಲಿ ನೋಡಬಹುದು. ಫ್ರೀ ವಿಡಿಯೋಸ್ ಆಗಿವೆ. ಅಂಡ್ ನಿಮ್ಗೆ ಈ ಸೆಷನ್ ಅಲ್ಲಿ ಡಿಸ್ಕಸ್ ಮಾಡುವಂತಹ ಸ್ಲೈಡ್ಸ್ ಬೇಕು ಅಂತ ಹೇಳಿ ಆದ್ರೆ ನಮ್ಮ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿರುವಂತಹ ಒಂದು ಲಿಂಕ್ ಇದೆ, ವಾಟ್ಸ್ಆಪ್ ಕಮ್ಯುನಿಟಿ ಗ್ರೂಪ್ ಲಿಂಕ್. ಅದನ್ನ ಜಾಯ್ನ್ ಆದ್ರೆ ಯು ಕ್ಯಾನ್ ಸಿ ಆಲ್ ದಿ ಸ್ಲೈಡ್ಸ್ ವಿಚ್ ವಿ ಆರ್ ಡಿಸ್ಕಸಿಂಗ್ ಹಿಯರ್. Okay, now we will begin with our class. So dear students, law of conservation of mechanical energy ಏನಂತ ನೋಡುವ. ಅದಕ್ಕಿಂತ ಮುಂಚೆ what is law of conservation of energy ಅಂತ ಹೇಳ್ಬಿಟ್ಟು, ಅಥವಾ ಟೋಟಲ್ ಎನರ್ಜಿ. ನಮ್ಮ ಎಂಟೈರ್ ಯೂನಿವರ್ಸ್ ಅನ್ನ ನೀವು ಒಂದು ಸಿಸ್ಟಮ್ ಆಗಿ ಕನ್ಸಿಡರ್ ಮಾಡೋದಾದ್ರೆ ಯು ಕ್ಯಾನ್ ಟೆಲ್ ದಟ್ ಎನರ್ಜಿ ಕ್ಯಾನ್ ನೀದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್. ಇಟ್ ಕ್ಯಾನ್ ಬಿ ಜಸ್ಟ್ ಟ್ರಾನ್ಸ್ಫಾರ್ಮ್ ಫ್ರಮ್ ಒನ್ ಫಾರ್ಮ್ ಟು ಅನದರ್. ಇವಾಗ ಒಂದು ಸಿಸ್ಟಮ್ ಅಲ್ಲಿ ಅಥವಾ ನಮ್ಮ ಎಂಟೈರ್ ಯೂನಿವರ್ಸ್ ಅಲ್ಲಿ ಏನೋ ಒಂದು ಫಿನಮೆನನ್ ನಡೀತಾ ಇದೆ, ಅಲ್ಲಿ ಸ್ವಲ್ಪ ಹೀಟ್ ಎನರ್ಜಿ ಲಾಸ್ ಆಗಿದೆ. ಆ ಲಾಸ್ ಆದಂತಹ ಹೀಟ್ ಎನರ್ಜಿ ಇನ್ನೊಂದು ಫಾರ್ಮ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಆ ಲಾಸ್ ಆದಂತಹ ಹೀಟ್ ಎನರ್ಜಿ ಮುಗ್ದೋಯ್ತು, ಎನರ್ಜಿ ಖಾಲಿ ಆಯ್ತು, ಎನರ್ಜಿ ಇಲ್ವೇ ಇಲ್ಲ, ಯೂನಿವರ್ಸ್ ಇಂದ ವ್ಯಾನಿಶ್ ಆಗಿ ಹೋಯ್ತು ಅಂತ ಅಲ್ಲ. ಆ ಲಾಸ್ ಆದಂತಹ ಹೀಟ್ ಎನರ್ಜಿ ವಿಲ್ ಬಿ ಅವೈಲೇಬಲ್ ಇನ್ ಸಮ್ ಅದರ್ ಫಾರ್ಮ್ in our entire universe. That is what this law of conservation of energy says. So entire universe ಅಲ್ಲಿರುವಂತಹ ಟೋಟಲ್ ಎನರ್ಜಿ ಅಂತ ಹೇಳೋದು ಯಾವತ್ತಿಗೂ ಚೇಂಜ್ ಆಗಲ್ಲ. ದ ಸಮ್ ಇಸ್ ಆಲ್ವೇಸ್ ದ ಸೇಮ್ ಅಂತ ನಿಮಗೆ ಅರ್ಥ ಆಗಬೇಕು. ಅಂಡ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಟೋಟಲ್ ಎನರ್ಜಿ ಈಸ್ ವ್ಯಾಲಿಡ್. ಎಲ್ಲಾ ಕಡೆನೂ ಯೂನಿವರ್ಸ್ ಅಲ್ಲಿ ಅದು ವ್ಯಾಲಿಡ್ ಇದೆ. ಬಟ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೆಕ್ಯಾನಿಕಲ್ ಎನರ್ಜಿ ಈಸ್ ನಾಟ್ ಲೈಕ್ ದಟ್. ಇಟ್ ಈಸ್ ವ್ಯಾಲಿಡ್ ಓನ್ಲಿ ಇನ್ ಸಮ್ ಪ್ಲೇಸಸ್. ಅದು ಯಾವ ಜಾಗಗಳು ಅಂತ ಹೇಳಿ ನೋಡುವ. ಫಾರ್ ದಟ್ ಯು ಹ್ಯಾವ್ ಟು ಸಿ ಸಮ್ ಕಂಡೀಷನ್ಸ್. ಏನಂದ್ರೆ, ಅಕಾರ್ಡಿಂಗ್ ಟು ಲಾ ಆಫ್ ಕನ್ಸರ್ವೇಷನ್ ಆಫ್ ಮೆಕ್ಯಾನಿಕಲ್ ಎನರ್ಜಿ, ಇಫ್ ಓನ್ಲಿ ಕನ್ಸರ್ವೇಟಿವ್ ಫೋರ್ಸಸ್ ಆರ್ ಆಕ್ಟಿಂಗ್ ಆನ್ ದ ಸಿಸ್ಟಮ್ ಅಂಡ್ ವರ್ಕ್ ಡನ್ ಬೈ ಆಲ್ ದ ಫೋರ್ಸಸ್ ಈಸ್ ಝೀರೋ, ದೆನ್ ಮೆಕ್ಯಾನಿಕಲ್ ಎನರ್ಜಿ ಆಫ್ ದ ಸಿಸ್ಟಮ್ ವಿಲ್ ರಿಮೇನ್ ಕನ್ಸರ್ವ್ಡ್. ಅಂದ್ರೆ ಎರಡು ಕಂಡೀಷನ್ ಇದೆ. ಓನ್ಲಿ ಕನ್ಸರ್ವೇಟಿವ್ ಫೋರ್ಸಸ್ ಸಚ್ ಆಸ್ ಸ್ಪ್ರಿಂಗ್ ಫೋರ್ಸ್, ಗ್ರಾವಿಟೇಷನಲ್ ಫೋರ್ಸ್, electrostatic force should be acting on the system. ಮಾತ್ರವಲ್ಲ, work done by ಅಥವಾ W net, work done by all these forces should be zero on that system. ಅಂತಹ ಸಂದರ್ಭದಲ್ಲಿ we can say that okay, ಏನಂತ ಹೇಳ್ತೀರಾ, the mechanical energy is conserved. ಮೆಕ್ಯಾನಿಕಲ್ ಎನರ್ಜಿ ಅಂದ್ರೆ ಏನು? ಇಟ್ ಈಸ್ ದ ಸಮ್ ಆಫ್ ಪೊಟೆನ್ಷಿಯಲ್ ಅಂಡ್ ಕೈನೆಟಿಕ್ ಎನರ್ಜಿ ಅಲ್ವಾ? ಸೊ ನಿಮಗೆ ಬರಿಬಹುದು ಮೆಕ್ಯಾನಿಕಲ್ ಎನರ್ಜಿ ಇಸ್ ಈಕ್ವಲ್ ಟು ಪೊಟೆನ್ಷಿಯಲ್ ಎನರ್ಜಿ ಪ್ಲಸ್ ಕೈನೆಟಿಕ್ ಎನರ್ಜಿ. ಅದೇನಂತೆ? ಕಾನ್ಸ್ಟೆಂಟ್ ಅಂತೆ. ಎಲ್ಲ ಕೇಸಸ್ ಅಲ್ಲಿ ಅಪ್ಲೈ ಆಗಲ್ಲ. ದೀಸ್ ಕಂಡೀಷನ್ಸ್ ಶುಡ್ ಬಿ ಸ್ಯಾಟಿಸ್ಫೈಡ್. ದಟ್ ಈಸ್ ವಾಟ್ ದಿಸ್ ಕನ್ಸರ್ವೇಷನ್ ಆಫ್ ಮೆಕ್ಯಾನಿಕಲ್ ಎನರ್ಜಿ ಸೇಸ್. ಸೊ ಟೋಟಲ್ ಎನರ್ಜಿ ವಿಷಯದಲ್ಲಿ ತುಂಬಾ ಈಸಿ ಇತ್ತು ಲಾ. ಇಲ್ಲಿ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಇದೆ, ಅದನ್ನು ನೋಡ್ಕೊಳ್ಳಿ. ಅಂಡ್ ಚೇಂಜ್ ಇನ್ ದ ಮೆಕ್ಯಾನಿಕಲ್ ಎನರ್ಜಿ ಈಸ್ ಝೀರೋ ವಿಲ್ ಬಿ ಅ ಕ್ವೆಶನ್ ಇನ್ ಯುವರ್ ಮೈಂಡ್, ವಾಟ್ ಇಸ್ ಇಟ್ ಅಂತ. ನಾನು ಅದನ್ನು ಡಿಸ್ಕಸ್ ಮಾಡ್ತೇನೆ. ಟಿಲ್ ದೆನ್ ಪ್ಲೀಸ್ ವೇಟ್. ಓಕೆ, ಮೆಕ್ಯಾನಿಕಲ್ ಎನರ್ಜಿ ಇಸ್ ದ ಸಮ್ ಆಫ್ ಪೊಟೆನ್ಷಿಯಲ್ ಅಂಡ್ ಕೈನೆಟಿಕ್ ಎನರ್ಜಿ ಅಂತ ನಿಮಗೆ ಗೊತ್ತು. ವಾಟ್ ಇಸ್ ಕೈನೆಟಿಕ್ ಎನರ್ಜಿ? ಕೈನೆಟಿಕ್ ಎನರ್ಜಿ ಡೆಫಿನಿಷನ್ ವೈಸ್ ನೀವು ಮಾತಾಡೋದಾದ್ರೆ ಇಟ್ ಈಸ್ ದ ಎನರ್ಜಿ ಪೊಸೆಸ್ಡ್ ಬೈ ದಿ ಆಬ್ಜೆಕ್ಟ್ ಬೈ ವರ್ಚ್ ಆಫ್ ಇಟ್ಸ್ ಮೋಷನ್. ನಿಮ್ಮ ಹತ್ರ ಒಂದು ಕ್ರಿಕೆಟ್ ಬಾಲ್ ಇದೆ, ನೀವು ಅದನ್ನು ಎಸೆತೀರಾ, ಅವಾಗ ಅದಕ್ಕೊಂದು ವೆಲಾಸಿಟಿ ಇರುತ್ತೆ. ಸೊ ವಾಟ್ ವಿಲ್ ಬಿ ದ ಕೈನೆಟಿಕ್ ಎನರ್ಜಿ ಆಫ್ ದ್ಯಾಟ್ ಪರ್ಟಿಕ್ಯುಲರ್ ಆಬ್ಜೆಕ್ಟ್ ವಿಚ್ ಇಸ್ ಇನ್ ಮೋಷನ್ ಅಂತ ಕೇಳಿದ್ರೆ ಕೈನೆಟಿಕ್ ಎನರ್ಜಿ ಈಸ್ ಗೋಯಿಂಗ್ ಟು ಬಿ half mv square. Since it is having velocity, it has kinetic energy. ಕರೆಕ್ಟಾ? ಪೊಟೆನ್ಷಿಯಲ್ ಎನರ್ಜಿ ಅಂದ್ರೆ ಯೂಶುವಲಿ ಪೊಟೆನ್ಷಿಯಲ್ ಎನರ್ಜಿಗೆ ನಾವು ಹೇಳುವಂಥದ್ದು ಎನರ್ಜಿ ಪೊಸೆಸ್ಡ್ ಬೈ ದ ಬಾಡಿ ಬೈ ವರ್ಚ್ಯೂ ಆಫ್ ಇಟ್ಸ್ ಪೊಸಿಷನ್ ಆರ್ ಕಾನ್ಫಿಗರೇಷನ್. ಫಾರ್ ಎಕ್ಸಾಂಪಲ್, ನಾನೊಂದು ಆಬ್ಜೆಕ್ಟ್ ಅನ್ನು ಎತ್ತಿ ಇಲ್ಲಿಟ್ರೆ it is at a certain height from the ground alva, so it will possess gravitational potential energy. That I can write it as
mgh. Am I correct? So this is the usual formula, but according to the system potential energy formula ಸ್ವಲ್ಪ changes ಆಗ್ತಾ ಹೋಗುತ್ತೆ. Anyway, this is like ಸಿಂಪಲ್ ಆಗಿ ನಾನು ಹೇಳುವಂಥದ್ದು, ಒಂದು ಜನರಲೈಸ್ಡ್ ಕೇಸ್ ನಾನು ಹೇಳುವಂಥದ್ದು. ಓಕೆ, ನಾವು ಕಮಿಂಗ್ ಬ್ಯಾಕ್ ಟು ವಾಟ್ ವಿ ಆರ್ ಡೂಯಿಂಗ್ ಹಿಯರ್. ಮೆಕ್ಯಾನಿಕಲ್ ಎನರ್ಜಿ ಈಸ್ ಕನ್ಸರ್ವ್ಡ್ ಅಂತ ಹೇಳಿದ್ದಾರೆ. ಹಾಗಂತಂದ್ರೆ ವಾಟ್ ಎವರ್ ಈಸ್ ದ ಮೆಕ್ಯಾನಿಕಲ್ ಎನರ್ಜಿ ಇನಿಷಿಯಲಿ in the system, that will be the mechanical energy finally. Mechanical energy initially ಅಂತಂದ್ರೆ ಏನು? Potential energy initial plus kinetic energy initial, okay, is equal to mechanical energy final ಅಂತಂದ್ರೆ ಏನು? Is equal to potential energy final plus kinetic energy final. Okay, ನಾವು ನೋಡಿ ಎಲ್ಲ ಟರ್ಮ್ಸನ್ನು ನಾನು ಆ ಕಡೆ ತಗೊಂಡು ಹೋದ್ರೆ 0 is equal to potential energy final ಮೈನಸ್ potential energy initial ಆ ಕಡೆ ತಗೊಂಡು ಹೋದ್ರೆ potential energy initial ಪ್ಲಸ್ kinetic energy final ಮೈನಸ್ ಈ kinetic energyನ ರೈಟ್ ಸೈಡ್ ತಗೊಂಡು ಹೋದ್ರೆ kinetic energy initial. ಇದರ ಸಮ್ ಏನಾಯ್ತು? 0 ಆಯ್ತು. ಅಂದ್ರೆ change in the potential energy plus change in the kinetic energy, which is K ಅಥವಾ KE, it is your wish, whatever you can write, will be 0. ಅರ್ಥ ಆಗ್ತಿದ್ಯಾ? This is the formula. Now you might ask me, ma'am, equations wise ನನಗೆ ಅರ್ಥ ಆಯಿತು, ಬಟ್ ಇದು ಆ್ಯಕ್ಚುಲಿ ವಾಟ್ ಇಸ್ ದ ಮೀನಿಂಗ್ ಅಂತ ಅರ್ಥ ಆಗ್ತಾ ಇಲ್ಲ ಅಂತ. ನೋ ವರೀಸ್, ನಾವು ಒಂದು ಕೆಲಸ ಮಾಡುವ, ಒಂದು ಎಕ್ಸಾಂಪಲನ್ನು ತಗೊಳ್ಳೋ. ಯು ಆರ್ ಡ್ರಾಪಿಂಗ್ ಅ ಬಾಲ್ ಫ್ರಮ್ ಸರ್ಟನ್ ಹೈಟ್, ಓಕೆ, ಅಬೌವ್ ದ ಗ್ರೌಂಡ್. ನಾವು ನೋಡುವ, ದಿಸ್ ಇಸ್ ಗ್ರೌಂಡ್. ನಿಮ್ಮ ಹತ್ರ ಒಂದು ಬಾಲ್ ಇದೆ, ಅದನ್ನು ನೀವು ಸರ್ಟನ್ ಹೈಟಿಂದ ಈ ಥರ ಡ್ರಾಪ್ ಮಾಡ್ತಾ ಇದ್ದೀರ. ಆ್ಯಂಡ್ ಎಟ್ ಹೆಚ್ ಹೈಟ್ ಅಬೌವ್ ದ ಗ್ರೌಂಡಿಂದ ಡ್ರಾಪ್ ಮಾಡ್ತಾ ಇರಬೇಕಾದ್ರೆ ಯು ಆರ್ ಡ್ರಾಪಿಂಗ್ ದಿ ಆಬ್ಜೆಕ್ಟ್ ಎಟ್ ರೆಸ್ಟ್. ಇನಿಷಿಯಲ್ ವೆಲಾಸಿಟಿ 0 ಆಯ್ತಲ್ವಾ? ಹಾಗಾದರೆ ಕೈನೆಟಿಕ್ ಎನರ್ಜಿ ಇನಿಷಿಯಲಿ ಈಸ್ 0 ಅಂತ ಆಯಿತು. ಆದರೆ ಆಬ್ಜೆಕ್ಟ್ ಈಸ್ ಎಟ್ ಅ ಸರ್ಟನ್ ಹೈಟ್ ಅಬೌವ್ ದ ಗ್ರೌಂಡ್, ಆದ ಕಾರಣ ಪೊಟೆನ್ಷಿಯಲ್ ಎನರ್ಜಿ ಇದ್ದೇ ಇರುತ್ತೆ, ವಿಚ್ ಇಸ್ mgh, ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ. ಹಾಗಾದರೆ ಮೆಕ್ಯಾನಿಕಲ್ ಎನರ್ಜಿ ಏನಾಯಿತು? ಇಟ್ ಇಟ್ ಸೆಲ್ಫ್ ಈಸ್ ದ ಪೊಟೆನ್ಷಿಯಲ್ ಎನರ್ಜಿ ಹಿಯರ್, ಬಿಕಾಸ್ ಕೈನೆಟಿಕ್ ಎನರ್ಜಿ 0. ಸೊ ಇದೇ ನಮ್ಮ ಮೆಕ್ಯಾನಿಕಲ್ ಎನರ್ಜಿ ಆಗಿರುತ್ತೆ. Am I correct? Yeah. Now ball ಕೆಳಗಡೆ ಬೀಳ್ತಾ 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 at certain height here, the ball will be possessing both potential as well as kinetic energy. ಅದರಲ್ಲಿ ಯಾವುದೇ ಸಂಶಯ ಇಲ್ಲ. When the ball is about to touch the ground, what will happen then? When the ball is about to touch the ground, ಆಹಾ ಕೇಸಲ್ಲಿ potential energy becomes 0, ಯಾಕಂದ್ರೆ the height is almost 0 now. Kinetic energy will be maximum. It will be half mv square ಅಥವಾ v max ಅಂತಲೂ ಬರಿಬೋದು, because you know that when the object is about to touch the ground while it falls, the velocity is going to be maximum. ನೀವು ಫ್ರೀ ಫಾಲ್ ಕೇಸಸ್ ಎಲ್ಲ ಆಲ್ರೆಡಿ ನೋಡಿದ್ದೀರಾ ಅಲ್ವಾ? ಆ್ಯಂಡ್ ಹಾಗಾದರೆ ಇದೇ ಅಲ್ವಾ ಮೆಕ್ಯಾನಿಕಲ್ ಎನರ್ಜಿ? ಇದನ್ನೇ ನಾನು ಮೆಕ್ಯಾನಿಕಲ್ ಎನರ್ಜಿ ಅಂತ ಬರಿಬೋದು. ಮೆಕ್ಯಾನಿಕಲ್ ಎನರ್ಜಿ ಇಸ್ ಗೋಯಿಂಗ್ ಟು ಬಿ ಕಾನ್ಸ್ಟೆಂಟ್ ಥ್ರೂ ಔಟ್ ದಿಸ್ ಮೋಷನ್ ಇಫ್ ಯು ಅವಾಯ್ಡ್ ದ ಪ್ರೆಸೆನ್ಸ್ ಆಫ್ ಏರ್ ರೆಸಿಸ್ಟೆನ್ಸ್. ಬರೀ ಗ್ರಾವಿಟಿ ಆಕ್ಟ್ ಆಗ್ತಾ ಇದೆ ನಮ್ಮ ಬಾಲ್ನ ಮೇಲೆ ಅಂತ ಹೇಳಿ ಆದರೆ ಹೇಗೆ ಹೇಳ್ಬೋದು? ಓಕೆ, ಮೆಕ್ಯಾನಿಕಲ್ ಎನರ್ಜಿ ಇಸ್ ಕನ್ಸರ್ವ್ಡ್ ಅಂತ ಹೇಳ್ಬೋದು. ಏರ್ ರೆಸಿಸ್ಟೆನ್ಸ್ ಆರ್ ಏರ್ ಫೋರ್ಸ್ ಈಸ್ ನಾನ್ ಕನ್ಸರ್ವೇಟಿವ್, ಬಟ್ ಗ್ರಾವಿಟಿ ಈಸ್ ಕನ್ಸರ್ವೇಟಿವ್ ಫೋರ್ಸ್. ಆದ ಕಾರಣ ವಿ ಕ್ಯಾನ್ ಎಸ್ಯೂಮ್ ದಟ್ ಮೆಕ್ಯಾನಿಕಲ್ ಎನರ್ಜಿ ಈಸ್ ಕನ್ಸರ್ವ್ಡ್ ಅಂತ ಹೇಳಿ. ಸೊ ಈಗ ನಿಮಗೆ ಇಕ್ವೇಷನ್ಸ್ ವೈಸ್ ಅರ್ಥ ಆಯಿತು. ಈಗ ಇನ್ನೊಂದು ಎಕ್ಸಾಂಪಲ್ ಆಗಿ ಹೇಳೋದಾದರೆ ಇದೇ ಕೇಸ್ ತಗೊಳ್ಳುವ. ಇದೇ ಕೇಸ್ ಬಟ್ ಸ್ವಲ್ಪ ವಿತ್ ದ ನ್ಯೂಮರಿಕಲ್ ವ್ಯಾಲ್ಯೂಸ್ ಐ ವಿಲ್ ಹೆಲ್ಪ್ ಯು ಔಟ್. ಇದು ಗ್ರೌಂಡ್ ಆಯಿತು. ದಿಸ್ ಇಸ್ ದ ಬಾಲ್. ಇನಿಷಿಯಲಿ ವೈಲ್ ದ ಬಾಲ್ ಇಸ್ ಫಾಲಿಂಗ್ ಡೌನ್ 100 joules ವಿಲ್ ಬಿ ಇಟ್ಸ್ ಪೊಟೆನ್ಷಿಯಲ್ ಎನರ್ಜಿ. ಕೈನೆಟಿಕ್ ಎನರ್ಜಿ ಇರಲ್ಲ. ದ್ಯಾಟ್ ಇಟ್ ಸೆಲ್ಫ್ ವಿಲ್ ಬಿ ದ ಮೆಕ್ಯಾನಿಕಲ್ ಎನರ್ಜಿ ಆಲ್ಸೋ. ಆ್ಯಂಡ್ ಬಾಲ್ ಕೆಳಗಡೆ ಬರ್ತಾ 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 ಪೊಟೆನ್ಷಿಯಲ್ ಎನರ್ಜಿ 50 joules ಆಗಿ ಕಮ್ಮಿ ಆಯಿತು. ಪೊಟೆನ್ಷಿಯಲ್ ಎನರ್ಜಿ ವಿಲ್ ಬಿ 50 joules ಆ್ಯಂಡ್ mechanical energy is the sum of potential and kinetic energy is 100 joules throughout. You know that. ಹಾಗಾದರೆ kinetic energy has to be 50 joules. Am I correct? And ball when it is about to touch the ground, potential energy will be 0, but kinetic energy is going to be 100 joules. Such that when you take the sum of potential and kinetic energy, avagenu the sum is always remaining constant, which is 100 joules. ಇದರಿಂದ ನಿಮಗೇನಾಯ್ತು ಆಯಿತು? ಪೊಟೆನ್ಷಿಯಲ್ ಎನರ್ಜಿ 100 ಇದ್ದದ್ದು 50 ಆದಾಗ ಕೈನೆಟಿಕ್ ಎನರ್ಜಿ ಏನಾಯಿತು?
0 ಇಂದ 50ಗೆ ಬಂತು. ಹಿಯರ್ ಇಟ್ ವಾಸ್ 0. ಇಫ್ ಯು ರಿಮೆಂಬರ್ ಕೈನೆಟಿಕ್ ಎನರ್ಜಿ ಹಿಯರ್ ಈಸ್ 0. ಹೌದಾ? ಸೊ ಇಲ್ಲಿ 0 ಇದ್ದ ಕೈನೆಟಿಕ್ ಎನರ್ಜಿ ಇಲ್ಲಿ +50 ಆಯಿತು. ಆಮೇಲೆ ಕರೆಕ್ಟ್. ಸೊ +50 ಆಗಿ ಇನ್ಕ್ರೀಸ್ ಆಯಿತು. ಆ್ಯಂಡ್ ಪೊಟೆನ್ಷಿಯಲ್ ಎನರ್ಜಿ ಏನಾಯಿತು? 50 ಕಮ್ಮಿ ಆಯಿತು. So that the sum of change in potential and change in kinetic energy will be what? Let's see that delta U plus delta K now becomes what anta noduva? Delta U 100 ಇಂದ 50ಗೆ ಬಂತು. ಸೊ -50 joules is the change ಅಲ್ವಾ? ಪ್ಲಸ್ ಡೆಲ್ಟಾ ಕೆ 0 ಇಂದ 50ಗೆ ಹೋಯಿತು. ಸೊ +50 joules. So this will be 0 joules. If you notice, the sum of change in potential and kinetic energy is nothing but it is 0. Ivaga this equation makes a lot of sense if you notice. Haudalva? Okay, I hope now it is clear to you. So that is what they have written it here. Okay, now conservation of mechanical energy for a freely falling body is what we have discussed. ಈ ಬಾಲ್ನ ಕೇಸನ್ನು ತಗೊಂಡು ನಾನು ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದೆ. ಇದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಅನ್ಕೊಳ್ತೇನೆ. ಆ್ಯಂಡ್ ಯಾವತ್ತೂ ನೆನ್ಪಿಟ್ಕೊಳ್ಳಿ, ಮೆಕ್ಯಾನಿಕಲ್ ಎನರ್ಜಿ ಆಫ್ ದ ಸಿಸ್ಟಮ್ ವಿಲ್ ಬಿ ಕನ್ಸರ್ವ್ಡ್, ಅಂದರೆ ಇಟ್ ಇಸ್ ಕಾನ್ಸ್ಟೆಂಟ್ ಅಂತ ಅರ್ಥ. ಈಗ ಗ್ರಾಫನ್ನು ಹೇಗೆ ಬರೆಯೋದು ಅಂತ ಹೇಳಿ ನೋಡುವ. ಇಲ್ಲೊಂದು ಗ್ರಾಫ್ ಕೊಟ್ಟಿದ್ದಾರೆ. ಹೌ ಡು ವಿ ಅರೈವ್ ಎಟ್ ದಿಸ್ ಗ್ರಾಫ್ ಅಂತ ನೋಡುವ. ಈಗ ಈ ಗ್ರಾಫನ್ನು ನಾನು ಡ್ರಾ ಮಾಡೋಕ್ಕೋಸ್ಕರ ಎಗೇನ್ ಫ್ರೀಲಿ ಫಾಲಿಂಗ್ ಬಾಲ್ನ ಕೇಸನ್ನು ತಗೊಳ್ತೇನೆ. ಇನಿಷಿಯಲಿ ಎಟ್ ಅ ಸರ್ಟೆನ್ ಹೈಟ್ ಫ್ರಮ್ ದ ಗ್ರೌಂಡ್, ವಾಟ್ ವಾಸ್ ದ ಕೇಸ್? ಪೊಟೆನ್ಷಿಯಲ್ ಎನರ್ಜಿ ಹೈಯೆಸ್ಟ್ ಇತ್ತು. ಇಟ್ ಇಸ್ mgh. ಕೈನೆಟಿಕ್ ಎನರ್ಜಿ ಈಸ್ 0. ಪೊಟೆನ್ಷಿಯಲ್ ಎನರ್ಜಿಯನ್ನು ನೀವು ಯು ಅಥವಾ ಎನರ್ಜಿ ಅಂತ ಮಾರ್ಕ್ ಮಾಡ್ಬೋದು. ಸೊ ವಿ ಆರ್ ಡ್ರಾಯಿಂಗ್ ಅ ಗ್ರಾಫ್ ನಾವು, ಎನರ್ಜಿ ವರ್ಸಸ್ ಹೈಟ್. ಸೊ ಹೈಟ್ ಮ್ಯಾಕ್ಸಿಮಮ್ ಇದ್ದಾಗ ಪೊಟೆನ್ಷಿಯಲ್ ಎನರ್ಜಿ ಮ್ಯಾಕ್ಸಿಮಮ್ ಆದ ಕಾರಣ ನಿಮಗೆ ನೋಡಿ ಗ್ರಾಫ್ ಈ ಥರ ಬರ್ತಾ ಇದೆ. ಹೈಟ್ ಮ್ಯಾಕ್ಸಿಮಮ್ ಇದೆ ಇಲ್ಲಿ, ಆವಾಗ ಪೊಟೆನ್ಷಿಯಲ್ ಎನರ್ಜಿಯ ಕರ್ವ್ ನೋಡಿ ಈ ಥರ ಹೋಗ್ತಿದೆ. ಆ್ಯಂಡ್ ಇಟ್ ಈಸ್ ಮ್ಯಾಕ್ಸಿಮಮ್. ಹೈಟ್ ಮ್ಯಾಕ್ಸಿಮಮ್ ಆದಾಗ ಪೊಟೆನ್ಷಿಯಲ್ ಎನರ್ಜಿ ಈಸ್ ಮ್ಯಾಕ್ಸಿಮಮ್. ಸೇ ಇಟ್ ಇಸ್ ಸಮ್ 10 ಮೀಟರ್. ಈ ಒಂದು ಹೈಟು 10 ಮೀಟರ್ ಅಂತ ಅನ್ಕೊಳ್ಳುವ. ಸೊ ಈ ಒಂದು ಡಿಸ್ಟೆನ್ಸ್ 10 ಮೀಟರ್ ಅಂತ ಅನ್ಕೊಳ್ಳುವ. 10 ಮೀಟರ್ ಹೈಟಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಈಸ್ ಮ್ಯಾಕ್ಸಿಮಮ್ ಹಿಯರ್. ಆ್ಯಂಡ್ ನೀವು ಬಾಲ್ ಕೆಳಗಡೆ ಹೋಗ್ತಾ 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 ನೋಡೋದಾದ್ರೆ ಹೈಟ್ ಬಿಕಮ್ಸ್ 0. ಆಮ್ ಐ ಕರೆಕ್ಟ್? ಹೈಟ್ 0 ಆದಾಗ ಪೊಟೆನ್ಷಿಯಲ್ ಎನರ್ಜಿ ಹ್ಯಾಸ್ ಟು ಬಿ 0 ಬಿಕಾಸ್ ದ ಫಾರ್ಮುಲಾ ಈಸ್ mgh. ಸೊ ನೋಡಿ ಇಲ್ಲಿ ಹೈಟ್ 0 ಆದಾಗ ಪೊಟೆನ್ಷಿಯಲ್ ಎನರ್ಜಿ ಈಸ್ 0. Now how about kinetic energy is your question. Kinetic energy ke hege formula is half mv square. Half mv square is the formula for kinetic energy. But the graph we have to draw here is energy versus height. How will we arrive at this is your question, right? We'll find a solution now. So kinetic energy ಬಗ್ಗೆ ನೋಡೋದಾದ್ರೆ when the ball is about to touch the ground, kinetic energy value ಎಷ್ಟಾಯಿತು? half m v square ಆಯಿತು. and you know that v square minus u square ಅಂತ ಹೇಳಿದ್ರೆ it will be 2as. from this given figure ಏನು ಬರಿಬೋದು? v square is v square itself. u square ಅಂದ್ರೆ it is initial velocity 0 square. so that is 0 is equal to 2 into acceleration is minus g and displacement s is minus h. so minus of minus plus ಆಯಿತು. so 2gh ಅಂತ ಆಯಿತು. v square is equal to 2gh. ಅದನ್ನ ನೀವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದಾದ್ರೆ kinetic energy becomes half m v square is nothing but 2gh ಆಯಿತು. so 2 will get cancelled. mgh ಅಂತಾನೆ ಆಯಿತು kinetic energy. ಅಂದ್ರೆ when yes, now the graph will make sense to you. when the object is about to touch the ground ಅವಾಗ height 0 ಅಲ್ವಾ? when the object is about to touch the ground, height 0, ಅವಾಗ kinetic energy ನೋಡಿ ಇದು maximum ಇದೆ ಇಲ್ಲಿ. I will just highlight it and show it to you. See this? Kinetic energy is maximum. And as the height increases, the kinetic energy will keep on decreasing. At the maximum height, say 10 meters, the kinetic energy is 0. It is touching the x-axis if you notice. ಹೌದಲ್ವಾ? ಸೊ that shows kinetic energy is maximum at or when the object is towards the ground and it is decreasing becoming 0 at the highest position h ಅಂತ ಗೊತ್ತಾಯ್ತು. that is why you get the graph like this. now let's go further dear students. ಇಲ್ಲಿ ತನಕ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಬಗ್ಗೆ ನಾವು ಮಾತಾಡಾಯಿತು ಆ್ಯಂಡ್ ಅದಕ್ಕೆ ರಿಲೇಟೆಡ್ ಆದಂತಹ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೆಕ್ಯಾನಿಕಲ್ ಎನರ್ಜಿ ನೋಡಿದ್ವಿ. ಇಲ್ಲಿ ಬರೋದಾದ್ರೆ ಕನ್ಸರ್ವೇಷನ್ ಆಫ್ ಎನರ್ಜಿ ಫಾರ್ ಸ್ಪ್ರಿಂಗ್ ಮಾಸ್ ಸಿಸ್ಟಮ್ ಅನ್ನ ನೋಡುವ. ನಿಮಗೆ ಗೊತ್ತಿದೆ ಸ್ಪ್ರಿಂಗ್ ಮಾಸ್ ಸಿಸ್ಟಮ್ ಹೇಗೆ ಅಂತ ಹೇಳಿ. ಒಂದು ರಿಜಿಡ್ ಆದಂತಹ ಸರ್ಫೇಸ್ ಇರುತ್ತೆ ಈ ತರ.
ಇಟ್ಸ್ ಅ ಫಿಕ್ಸ್ಡ್ ಸರ್ಫೇಸ್, ಅದಕ್ಕೊಂದು ಸ್ಪ್ರಿಂಗ್ ಅನ್ನ ಅಟ್ಯಾಚ್ ಮಾಡಿರ್ತಾರೆ ಅಂಡ್ ಇದು ಹೊರಿಜಾಂಟಲ್ ಸರ್ಫೇಸ್ ಅಂತ ಅನ್ಕೊಳ್ಳೋ, ಫ್ರಿಕ್ಷನ್ಲೆಸ್ ಹೊರಿಜಾಂಟಲ್ ಸರ್ಫೇಸ್. ಇಲ್ಲಿ ಒಂದು ಬ್ಲಾಕ್ ಅನ್ನು ಇಟ್ಟಿರ್ತಾರೆ ಅಂಡ್ ದಿಸ್ ಇಸ್ ದ ಮೇನ್ ಪೊಸಿಷನ್ ಆಫ್ ದ ಬ್ಲಾಕ್ ಅಂತ ಅನ್ಕೊಂಡ್ರೆ ಇಟ್ ಇಸ್ ಪುಲ್ಡ್ ವಿತ್ ಸಮ್ ಫೋರ್ಸ್ ಅಂತ ಅನ್ಕೊಳ್ವಾ, ಎಫ್ ಅಂತ ಹೇಳ್ಬೋದು. ಯಾವುದೇ ಒಂದು ಫೋರ್ಸ್ ಅನ್ನು ನೀವು ಕೊಟ್ರೆ ಈ ಆಬ್ಜೆಕ್ಟ್ ಅನ್ನು ನೀವು ಪುಲ್ ಮಾಡಿದ್ರೆ ವಿತ್ ಸಮ್ ಫೋರ್ಸ್, ಅವಾಗ ಏನಾಗುತ್ತೆ, ಈ ಮಾಸ್ ಅನ್ನ ಎಳ್ದು ನೀವೇನ್ ಮಾಡ್ತಿದ್ದೀರಾ, ರೈಟ್ ಸೈಡ್ಗೆ ತರ್ತಿದ್ದಾರೆ. ಈ ತರ ನೀವು ಪುಲ್ ಮಾಡ್ತಾನೆ ಇದ್ದೀರಾ ಆಬ್ಜೆಕ್ಟ್ ಅನ್ನ, ಅವಾಗ ಆಬ್ಜೆಕ್ಟ್ ಇಲ್ಲಿಗೆ ಬರುತ್ತೆ. ಹೌದಾ? ಯಾಕೆಂದ್ರೆ ಸ್ಪ್ರಿಂಗ್ ಇವಾಗ ಎಕ್ಸ್ಪಾಂಡ್ ಆಯ್ತು ಅಂಡ್ ಸ್ಪ್ರಿಂಗ್ ಎಕ್ಸ್ಪಾಂಡ್ ಆಗಿದೆ. ಸೊ ಅದರಿಂದಾಗಿ ಪೊಟೆನ್ಷಿಯಲ್ ಎನರ್ಜಿ ವಿಲ್ ಬಿ ಹೈಯೆಸ್ಟ್. ಯಾಕೆಂದ್ರೆ ಎಕ್ಸ್ ವಿಲ್ ಬಿ ಎಕ್ಸ್ ಮ್ಯಾಕ್ಸಿಮಮ್. ಡಿಸ್ಪ್ಲೇಸ್ಮೆಂಟ್ ಹ್ಯಾಪನಿಂಗ್ ಟು ದ ಲೋಡ್ ಅಥವಾ ಮಾಸ್ ಹಿಯರ್ ಈಸ್ ಎಕ್ಸ್ ಮ್ಯಾಕ್ಸಿಮಮ್. ಅಂಡ್ ಡಿಸ್ಪ್ಲೇಸ್ಮೆಂಟ್ ಮ್ಯಾಕ್ಸಿಮಮ್ ಆದಾಗ ಪೊಟೆನ್ಷಿಯಲ್ ಎನರ್ಜಿ ಮ್ಯಾಕ್ಸಿಮಮ್ ಆಗಲೇಬೇಕು. ದ್ಯಾಟ್ ಪೊಟೆನ್ಷಿಯಲ್ ಎನರ್ಜಿ ಯು ಇಸ್ ನಥಿಂಗ್ ಬಟ್ ಹಾಫ್ ಕೆ ಎಕ್ಸ್ ಸ್ಕ್ವೇರ್. ಅಂಡ್ ಅಲ್ಲಿ ಯಾವುದೇ ಕೈನೆಟಿಕ್ ಎನರ್ಜಿ ಇಲ್ಲ, ಯಾಕಂದ್ರೆ ನೀವು ಸ್ಪ್ರಿಂಗ್ ಅನ್ನ ಎಳ್ದು ಈ ತರ ಮ್ಯಾಕ್ಸಿಮಮ್ ಪೊಸಿಷನ್ ಅಲ್ಲಿ ಎಕ್ಸ್ಪಾಂಡ್ ಮಾಡಿಟ್ಟಾಗ, now the mass is here, remember the x is x maximum means the object is now at rest. ಮಾಸ್ ಇವಾಗ ರೆಸ್ಟ್ ಅಲ್ಲಿ ಇದೆ, ನೀವಿನ್ನು ಬಿಟ್ಟಿಲ್ಲ ಕೈಯನ್ನ. ಮಾಸ್ ಇವಾಗ ರೆಸ್ಟ್ ಅಲ್ಲಿ ಇದೆ, ಪೊಟೆನ್ಷಿಯಲ್ ಎನರ್ಜಿ ಮ್ಯಾಕ್ಸಿಮಮ್ ಆಯ್ತು, ಕೈನೆಟಿಕ್ ಎನರ್ಜಿ 0. ಸೊ ಮೆಕ್ಯಾನಿಕಲ್ ಎನರ್ಜಿ ಅಂತ ಹೇಳೋದು ಬರೀ ಪೊಟೆನ್ಷಿಯಲ್ ಎನರ್ಜಿ ಆಗಿರುತ್ತೆ. ಅಂಡ್ ಇವಾಗ ನೀವೇನ್ ಮಾಡ್ತೀರಾ, ನಿಮ್ಮ ಕೈಯನ್ನ ರಿಲೀಸ್ ಮಾಡ್ತೀರಾ, ಅವಾಗ ಮಾಸ್ ವಿಲ್ ಕಮ್ ಲೈಕ್ ದಿಸ್ ಟವರ್ಡ್ಸ್ ದ ಸ್ಪ್ರಿಂಗ್. Now spring will go back to its original position or shape. ಇಲ್ಲಿ ಬಂದಾಗ object will be having both kinetic and potential energy and ಮಾಸ್ ಪುನಃ ಹೋಗಿ ಇಟ್ಸ್ ಒರಿಜಿನಲ್ ಪೊಸಿಷನ್, ಅದು ಮೀನ್ ಪೊಸಿಷನ್ಗೆ ತಲುಪಿದಾಗ ಆಲ್ಮೋಸ್ಟ್ ಪೊಟೆನ್ಷಿಯಲ್ ಎನರ್ಜಿ 0 ಆಯ್ತು. ಸೊ ಇಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಏನಾಯ್ತು, ಅಥವಾ ಯು ಅಂತಾನೆ ಬರೀತಾರೆ, ನಿಮ್ಗೆ ಕನ್ಫ್ಯೂಷನ್ ಆಗೋದು ಬೇಡ. ಪೊಟೆನ್ಷಿಯಲ್ ಎನರ್ಜಿ ಬಿಕಮ್ಸ್ 0 ಹಿಯರ್. ಕೈನೆಟಿಕ್ ಎನರ್ಜಿ ಈಸ್ ಮ್ಯಾಕ್ಸಿಮಮ್ ವಿಚ್ ಇಸ್ ಹಾಫ್ ಎಮ್ ವಿ ಸ್ಕ್ವೇರ್. ದಿಸ್ ಇಸ್ ವಾಟ್ ದ ಇಕ್ವೇಶನ್ gives us. ಸೊ ನೀವು ಲಾ ಆಫ್ ಕನ್ಸರ್ವೇಷನ್ ಆಫ್ ಮೆಕ್ಯಾನಿಕಲ್ ಎನರ್ಜಿ ಬರೀಬೇಕಾದ್ರೆ ಥ್ರೂಔಟ್ ದ ಸಿಸ್ಟಮ್, ಥ್ರೂಔಟ್ ದ ಡಿಫ್ರೆಂಟ್ ಪೊಸಿಷನ್ ಇನ್ ದ ಸಿಸ್ಟಮ್ ಏನಾಗ್ತಿದೆ, ಮೆಕ್ಯಾನಿಕಲ್ ಎನರ್ಜಿ ಕನ್ಸರ್ವ್ಡ್ ಇದೆ. ಸೊ ದ್ಯಾಟ್ ಮೀನ್ಸ್ ಬಿಫೋರ್, ದಿಸ್ ಇಸ್ ಆಫ್ಟರ್ ಅಂತ ಅಂದ್ರೆ ಏನ್ ಬರೀತೀರ, ಬಿಫೋರ್ ಅಲ್ಲಿ ಅಂದ್ರೆ ನೀವು ರಿಲೀಸ್ ಮಾಡುವಂತಹ ಮುಂಚೆ, ಆಬ್ಜೆಕ್ಟ್ ಅನ್ನು ರಿಲೀಸ್ ಮಾಡುವಂತಹ ಮುಂಚೆ ಅಂದ್ರೆ ಬಿಫೋರ್ ಯು ರಿಲೀಸಿಂಗ್ ಇಟ್, ದ ಮೆಕ್ಯಾನಿಕಲ್ ಎನರ್ಜಿ ಸಿಂಪ್ಲಿ ಹಾಫ್ kx square, that will be is equal to after you release. What is the mechanical energy? It is half mv square. Howda? And half will get cancelled and you get kx square is equal to mv square. Illi v andre bari v alla, it is v max. When the object is about to come to its main position, the velocity is going to be maximum. Alva x ಅಂತ ಹೇಳುವಂತದ್ದು x maximum ಕೂಡ ಹೌದು. ಹಾಗಾದ್ರೆ ಬರ್ಕೊಳ್ಳಿ, v maximum square is nothing but kx maximum square divided by m. ಹಾಗಾದ್ರೆ v can be easily found out, root of kx max square by m. That is what this equation says. ಅದನ್ನೆಲ್ಲ ನಾನು ಇಲ್ಲಿ ಬರ್ದು ತೋರಿಸಿರೋದು. ಅಂಡ್ ಸಮ್ವೇರ್ ಇನ್ ಬಿಟ್ವೀನ್ ಅಲ್ಲಿ ನೋಡೋದಾದ್ರೆ, ಇವಾಗ ದಿಸ್ ಇಸ್ ದ ಮೇನ್ ಪೊಸಿಷನ್ ಅಂತ ಅನ್ಕೊಳ್ಳುವ, ದಿಸ್ ಇಸ್ ದ ಮ್ಯಾಕ್ಸಿಮಮ್ ಪೊಸಿಷನ್ ಅಂತ ಅನ್ಕೊಳ್ಳುವ, ಎಕ್ಸ್ ಮ್ಯಾಕ್ಸಿಮಮ್. ಇದ್ರ ಮಿಡಲ್ ಅಲ್ಲಿ ಸಮ್ವೇರ್ ಇನ್ ಬಿಟ್ವೀನ್ ಇಲ್ಲಿ ನೋಡೋದಾದ್ರೆ, ದಿ ಮಾಸ್ ವಿಲ್ ಬಿ ಹ್ಯಾವಿಂಗ್ ದಟ್ ಬಾಡಿ block which you have connected to the spring will be having both potential and kinetic energy. So ಅದಕ್ಕೆ ನೋಡಿ ಇಲ್ಲಿ ಈ ತರ ಬರ್ತಿರುವಂಥದ್ದು ಇಕ್ವೇಶನ್ ಹೇಗೆ ಬರೀತೀರಾ, ಅವಾಗ ಇಟ್ ಸೇಸ್ ಎಕ್ಸ್ಟ್ರೀಮ್ ಪೊಸಿಷನ್ ಅಲ್ಲಿ ವಾಟ್ ವಿಲ್ ಬಿ ದ ಮೆಕ್ಯಾನಿಕಲ್ ಎನರ್ಜಿ, ಇಟ್ ವಿಲ್ ಬಿ ಹಾಫ್ ಕೆ ಎಕ್ಸ್ ಸ್ಕ್ವೇರ್, that will be is equal to middle ಅಲ್ಲಿ somewhere else you are seeing what is the potential and kinetic energy anta, because you want to see what is mechanical energy, that will be half, this is x maximum, okay, extreme position alli. So half k x square somewhere between illo adikana x square plus half m v square. It is not v max, it is just v square. So ee tara namge equation sigutte, adanna avaru ಇಲ್ಲಿ ಬರ್ತಿರುವಂತದ್ದು. ಓಕೆನಾ? ಸೊ ಈ ತರ ನೀವೇನ್ ಮಾಡ್ಬೋದು, ಸ್ಪ್ರಿಂಗ್ ಫೋರ್ಸ್ ಹೇಗೆ ಆಗ್ತಾ ಇದೆ, ಇಲ್ಲಿ ಹೇಗೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೆಕ್ಯಾನಿಕಲ್ ಎನರ್ಜಿ ನಡೀತಾ ಇದೆ ಅಂತ ನೀವು ನೋಡ್ಬೋದು. ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಗ್ರಾಫ್ ನೋಡೋದಾದ್ರೆ, ವೆನ್ ಯು ಪುಲ್ ದ ಲೋಡ್ ಟು ಹೈಯೆಸ್ಟ್ ಡಿಸ್ಟೆನ್ಸ್, ದ ಡಿಸ್ಪ್ಲೇಸ್ಮೆಂಟ್ ಹ್ಯಾಪನಿಂಗ್ ಟು ದ ಬ್ಲಾಕ್ ಆರ್ ದಟ್ ಲೋಡ್ ಈಸ್ ಎಕ್ಸ್ ಮ್ಯಾಕ್ಸಿಮಮ್, ಹೌದಲ್ವಾ? ಅಂಡ್ ಇನ್ನೊಂದು ಕೇಸ್ ನೋಡಿ, ಈ ಕೇಸನ್ನು ಕ್ಲಿಯರ್ ಆಗಿ ನೋಡಿ. ಇದಿವಾಗ ನಿಮ್ಮ ರಿಜಿಡ್ ಸರ್ಫೇಸ್ ಆಯ್ತು, ಇಲ್ಲಿ ಸ್ಪ್ರಿಂಗ್ ಇದೆ, ಹೌದಾ? ಇಲ್ಲಿ ನಿಮ್ಮ ಮಾಸನ ನೀವು ಇಟ್ಟಿದ್ದೀರಾ,
ಇದನ್ನ ನೀವು ಎಕ್ಸ್ ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ಗೆ ಪುಲ್ ಮಾಡ್ತಿದ್ದೀರಾ. ಎಕ್ಸ್ ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ಗೆ ಪುಲ್ ಮಾಡ್ತಿದ್ದೀರಾ. ಪುಲ್ ಮಾಡಾಯ್ತು. ದ ಪೊಟೆನ್ಷಿಯಲ್ ಎನರ್ಜಿ ವಾಸ್ ಹೈಯೆಸ್ಟ್. ನೌ ಯು ರಿಲೀಸ್ ಯೋರ್ ಹ್ಯಾಂಡ್. ಅವಾಗ ಏನಾಗತ್ತೆ? ಅವಾಗ ಆಸಿಲೇಷನ್ ಸಂಭವಿಸುತ್ತೆ. ಸಿಂಪಲ್ ಪೆಂಡುಲಮ್ ಅಲ್ಲಿ ಯಾವ ತರ ಆಸಿಲೇಷನ್ ಆಗುತ್ತೆ, ಇಲ್ಲೂ ಕೂಡ ಅದೇ ತರ ಆಸಿಲೇಷನ್ ಆಗುತ್ತೆ. ದ ಆಬ್ಜೆಕ್ಟ್ ವಿಲ್ ಆಸಿಲೇಟ್ ಬಿಟ್ವೀನ್ ಎಕ್ಸ್ ಮ್ಯಾಕ್ಸಿಮಮ್ ಅಂಡ್ ಮೈನಸ್ ಎಕ್ಸ್ ಮ್ಯಾಕ್ಸಿಮಮ್. ಹೇಗಂದ್ರೆ ಇಲ್ಲಿಂದ ಆಬ್ಜೆಕ್ಟ್ ಇಲ್ಲಿಗೆ ನೀವು ಪುಲ್ ಮಾಡಿದ್ದೀರಾ, ನಾವು ದಿ ಆಬ್ಜೆಕ್ಟ್ ವಿಲ್ ಕಮ್ ಬ್ಯಾಕ್ ಈ ತರ. About the mean position, it will oscillate like this. So this can be marked as something like minus x maximum. Am I correct? And this is x equal to 0, which is mean position. So mean position na ಬಲಬದಿಗೆ ಮತ್ತೆ ಎಡಬದಿಗೆ ಈ ತರ ಆಸಿಲೇಷನ್ ನಡೀತಾನೆ ಇದೆ. ಸಿಂಪಲ್ ಪೆಂಡುಲಮ್ ಅಲ್ಲಿ ಯಾವ ತರ ನಡೆಯುತ್ತೆ ಅದೇ ರೀತಿಯಲ್ಲಿ. ಹಾಗಾದ್ರೆ ಎಕ್ಸ್ಟ್ರೀಮ್ ಪೊಸಿಷನ್ಸ್ ಅಲ್ಲಿ ವೆದರ್ ಇಟ್ ಇಸ್ ಪ್ಲಸ್ ಎಕ್ಸ್ ಮ್ಯಾಕ್ಸ್ ಆರ್ ಮೈನಸ್ ಎಕ್ಸ್ ಮ್ಯಾಕ್ಸ್, ದ ಪೊಟೆನ್ಷಿಯಲ್ ಎನರ್ಜಿ ಇಸ್ ಗೋಯಿಂಗ್ ಟು ಬಿ ಮ್ಯಾಕ್ಸಿಮಮ್. ದಟ್ ಇಸ್ ದ ರೀಸನ್ ವೈ ಯು ಆರ್ ಗೆಟಿಂಗ್ ದಿಸ್ ಗ್ರಾಫ್. ಯುವಿನ ಗ್ರಾಫ್ ಅನ್ನು ನೋಡಿ, ಪೊಟೆನ್ಷಿಯಲ್ ಎನರ್ಜಿ ಈಸ್ ಮ್ಯಾಕ್ಸಿಮಮ್ ಎಟ್ ದ ಎಕ್ಸ್ಟ್ರೀಮ್ ಪೊಸಿಷನ್ಸ್ ಮೈನಸ್ ಎಕ್ಸ್ ಎಮ್ ಅಂಡ್ ಎಕ್ಸ್ ಎಮ್ ಅಥವಾ ಎಕ್ಸ್ ಮ್ಯಾಕ್ಸ್, ವಾಟ್ ಎವರ್ ಯು ಸೇ. ಅಂಡ್ ಯಾವ ಸಂದರ್ಭದಲ್ಲಿ ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್ ಇರುತ್ತೆ? ವೆನ್ ದಿ ಆಬ್ಜೆಕ್ಟ್ ಈಸ್ somewhere near to the mean position. Andre when x equal to 0, if you notice here x equal to 0 adaga the kinetic energy is maximum and at the extreme positions kinetic energy is 0. ಈಗ ನೀವು ಕೇಳ್ತಿರ್ಬೋದು ಡಿಯರ್ ಸ್ಟೂಡೆಂಟ್ಸ್, ಯಾಕೆ ಗ್ರಾಫ್ಗಳ ಶೇಪ್ ಈ ತರ ಇದೆ ಅಂತ ಹೇಳಿ. ನಾವು ಪ್ರೀವಿಯಸ್ ಎಕ್ಸಾಂಪಲ್ಗೆ ಹೋಗೋದಾದ್ರೆ ಇಫ್ ಯು ನೋಟಿಸ್ ಗ್ರಾಫ್ನ ಶೇಪ್ ಸ್ಟ್ರೇಟ್ ಲೈನ್ ಇತ್ತು. ಪೊಟೆನ್ಷಿಯಲ್ ಇರ್ಬೋದು, ಕೈನೆಟಿಕ್ ಇರ್ಬೋದು, ಎರಡರದ್ದು ಗ್ರಾಫ್ನ ಶೇಪ್ ಸ್ಟ್ರೇಟ್ ಲೈನ್ ಇತ್ತು. ಬಟ್ ಈಗ ಆ ಥರ ಅಲ್ಲ, ಚೇಂಜಸ್ ಆಗಿದೆ ಸಿನಾರಿಯೋ. ಯಾಕೆ ಅಂತ ಸೊ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ನೀವು ನೋಡಬೇಕಾದಂತಹ ವಿಷಯ, ಪೊಟೆನ್ಷಿಯಲ್ ಎನರ್ಜಿ ಎಟ್ ದಿ ಎಕ್ಸ್ಟ್ರೀಮ್ ಪೊಸಿಷನ್ಸ್ ಎಷ್ಟದು? ಪೊಟೆನ್ಷಿಯಲ್ ಎನರ್ಜಿ ಯು ಈಸ್ ಡೈರೆಕ್ಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಹಾಫ್ ಕೆ ಎಕ್ಸ್ ಎಮ್ ಮ್ಯಾಕ್ಸಿಮಮ್, ರೈಟ್? ಎಕ್ಸ್ ಮ್ಯಾಕ್ಸಿಮಮ್ ಸ್ಕ್ವೇರ್. ಅಲ್ಲಿ kinetic energy is 0. So this itself will be the mechanical energy, you know that. And when the object is reaching the mean position ಅಲ್ಲಿ ಬರೀ kinetic energy ಇದೆ, no potential energy. So mean position ಅಲ್ಲಿ ಇರುವಂತದ್ದು half mv square. That is the mechanical energy. That itself is the kinetic energy, ಅಲ್ವಾ? ಅದನ್ನ ನಾನು half k x square ಅಂತಾನೂ ಬರಿಬಹುದು. ಯಾಕಂದ್ರೆ mean position ಅಲ್ಲಿ ಬೇರೆ ಯಾವುದೇ ಎನರ್ಜಿ ಇಲ್ಲ, kinetic energy ಮಾತ್ರ ಇದೆ. ಸೊ ಇನ್ ಜನರಲ್ ಆಗಿ ಹೇಳೋದಾದ್ರೆ ಯೂಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಎಕ್ಸ್ ಸ್ಕ್ವೇರ್ ಅಲ್ವಾ? ಆದ ಕಾರಣ ಗ್ರಾಫ್ನ ಶೇಪ್ ಈಸ್ ಆಕ್ಚುಲಿ ಪ್ಯಾರಾಬೋಲಾ. ಈಗ ಪೊಟೆನ್ಷಿಯಲ್ ಎನರ್ಜಿಯ ಕೇಸ್ ನೋಡಿ, ಇಟ್ ಈಸ್ ಅ ಪ್ಯಾರಾಬೋಲಾ ಓಪನಿಂಗ್ ಅಪ್ ಅಂಡ್ ದ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ ಈಸ್ ಮ್ಯಾಕ್ಸಿಮಮ್ ಎಟ್ ದ ಎಕ್ಸ್ಟ್ರೀಮ್ ಪೊಸಿಷನ್ಸ್. Am I correct? And kinetic energy ನೋಡಿ, it is maximum at the mean position and 0 at the extreme positions. This is how the graph makes sense now. Equation ಅನ್ನು ನೋಡಿದ್ರೆ ನಮಗೆ ಅರ್ಥ ಆಗುತ್ತೆ, ಓ ಯಾಕೆ ಈ ತರ ಬಂದಿದೆ ಗ್ರಾಫ್ ಅಂತ ಹೇಳಿ. Now dear students, we will move to the last part of today's class where we test our knowledge. ಇಲ್ಲಿ ತನಕ ಕಲ್ತಿರುವಂತಹ ಥಿಯರಿಯನ್ನ ನಾವು ಟೆಸ್ಟ್ ಮಾಡ್ಬೇಕು. ಇವಾಗ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೆಕ್ಯಾನಿಕಲ್ ಎನರ್ಜಿಯನ್ನು ಕಲ್ತಿದ್ದೇವೆ ಅಲ್ವಾ? ಕ್ವೆಶ್ಚನ್: a block is fastened to a horizontal spring. So there is a horizontal spring ಅಂತ ಹೇಳಿದ್ದಾರೆ. ಈ ತರ ಇರಬಹುದಾ? Yes. And there is a block like this. ಇದು ಇವಾಗ mean position ಅಂತ ಇಟ್ಕೊಳ್ಳುವ, x equal to 0. Okay, now the block is pulled to a distance x equal to 10 centimeter. Andre that will be its maximum displacement alva. This is x equal to 10 centimeters. ಆಮೇಲೆ ಏನು ಹೇಳ್ತಿದ್ದಾರೆ ಅವರು? Yes, they're saying from the equilibrium position, ಅದಾಯ್ತು, on a frictionless surface from rest ಅಂತ ಕೂಡ ಹೇಳಿದ್ದಾರೆ. The energy of the block at x equal to 5 centimeter is 0.25 joules. ಅಂದ್ರೆ somewhere here the energy is, ಅಂದ್ರೆ ಮೆಕ್ಯಾನಿಕಲ್ ಎನರ್ಜಿ ಈಸ್ ನಥಿಂಗ್ ಬಟ್ ಸಮ್ ಆಫ್ ಪೊಟೆನ್ಷಿಯಲ್ ಅಂಡ್ ಕೈನೆಟಿಕ್ ಎನರ್ಜಿ. ಇಟ್ ಇಸ್ 0.25 joules. ದ ಸ್ಪ್ರಿಂಗ್ ಕಾನ್ಸ್ಟೆಂಟ್ ಹ್ಯಾಸ್ ಬಿನ್ ಆಸ್ಡ್. ಮೆಕ್ಯಾನಿಕಲ್ ಎನರ್ಜಿ ಸಮ್ವೇರ್ ಹಿಯರ್ 0.25 joules ಇದೆ ಅಂದ್ರೆ ಎಟ್ ದಿ ಎಕ್ಸ್ಟ್ರೀಮ್ ಪೊಸಿಷನ್ ಆಲ್ಸೋ ಮೆಕ್ಯಾನಿಕಲ್ ಎನರ್ಜಿ ಶುಡ್ ಬಿ 0.25 joules. Am I correct? Yes. So 0.25 joules then becomes the mechanical energy. Extreme position ಅಲ್ಲಿ ಅದೇನಾಗತ್ತೆ? ಹಾಫ್ ಕೆ ಎಕ್ಸ್ ಮ್ಯಾಕ್ಸಿಮಮ್ ಸ್ಕ್ವೇರ್ ಆಗತ್ತೆ, ಹೌದಾ? ದ್ಯಾಟ್ ಇಸ್ ನಥಿಂಗ್ ಬಟ್ ಹಾಫ್ ಇಂಟು ಕೆ ವ್ಯಾಲ್ಯೂ ದೇ ಆರ್ ಆಸ್ಕಿಂಗ್. ಐ ಡೋಂಟ್ ನೋ ವಾಟ್ ಇಸ್ ಇಟ್. ಎಕ್ಸ್ ಮ್ಯಾಕ್ಸಿಮಮ್ ಈಸ್ 10 centimeter. ದಟ್ ಮೀನ್ಸ್ 10 by 100 meters ಸ್ಕ್ವೇರ್. ಬೇಡದಿರೋದನ್ನೆಲ್ಲ ಕ್ಯಾನ್ಸಲ್ ಮಾಡುವ, ಝೀರೋಸ್ ಅನ್ನೆಲ್ಲ. ಸೊ ನಿಮಗೆ ಸಿಗುವಂತಹ ವ್ಯಾಲ್ಯೂ ಇವಾಗ 0.25 joules will be is equal to
half into k into this becomes 1/100. ಹೌದಾ, 1/100 ಆಯ್ತು. ಸೊ 0.25 into 100 ಅಂದ್ರೆ ಎಷ್ಟಾಯ್ತು ನೋಡುವ. ಸೊ ದಿಸ್ ಕೆ ದೆನ್ ಬಿಕಮ್ಸ್ 0.25 into 100 ಡಿವೈಡೆಡ್ ಬೈ ಅಲ್ಲ, 2 ಇರೋದು ಮಲ್ಟಿಪ್ಲೈ ಆಗಬೇಕು ಅಲ್ವಾ, ಇಂಟು ಎಷ್ಟಾಯ್ತು 2 ಆಯ್ತು. ಸೊ ಇಲ್ಲಿರುವಂತಹ 2 ಲೆಫ್ಟಿಗೆ ಹೋಯ್ತು. ಸೊ ನಾವು ದ ಆನ್ಸರ್ ಬಿಕಮ್ಸ್ k is equal to ಎಷ್ಟು 0.25 into 100 is nothing but 25. 25 into 2 is 15. ಸೊ ಕೆ ಅಲ್ವಾ, ಕೆ ಯೂನಿಟ್ ನಿಮಗೆ ಗೊತ್ತಿಲ್ಲ ಅಂತಂದ್ರೆ ನೀವು ಈ ತರ ಚೆಕ್ ಮಾಡ್ಬೋದು. ಎಫ್ spring force is equal to minus kx. So k will be is equal to F by x. F is in Newton divided by x is in meter. So Newton per meter will be the answer. So ಇವತ್ತಿನ ಸೆಷನ್ ನಿಮಗೆ ಹೆಲ್ಪ್ಫುಲ್ ಆಯಿತು ನಿಮ್ಮ ನೀಟ್ ಪ್ರಿಪ್ರೇಷನ್ಗೋಸ್ಕರ ಅಂತ ಅನ್ಕೊಳ್ತಾ, ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ಸೆಷನ್. Bye bye aspirants.